ವೀಕ್ಷಕರೇ, ಸ್ಪಿರಿಚುವಲ್ ಲೈಫ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ವಿಶೇಷವಾದ ನಕ್ಷತ್ರದ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ಅದು ಪುಷ್ಯ ನಕ್ಷತ್ರ. ಏನಿದು ಪುಷ್ಯ ನಕ್ಷತ್ರ? ಯಾಕೆ ಈ ನಕ್ಷತ್ರ ಅತ್ಯಂತ ಶ್ರೇಷ್ಠ? ಈ ನಕ್ಷತ್ರದಲ್ಲಿ ನೀವು ಯಾವ ಕೆಲಸವನ್ನು ಮಾಡಿದರೂ ನಿಮಗೆ ಅದು ಫಲ ಕೊಡುತ್ತಾ? ಈ ನಕ್ಷತ್ರದಲ್ಲಿ ವಾಮಾಚಾರ ಹೆಚ್ಚಾಗಿ ನಡೆಯುತ್ತಾ? ಇವೆಲ್ಲ ಪ್ರಶ್ನೆಗೆ ಉತ್ತರ ಹೌದು, ಇದೆಲ್ಲವೂ ನಿಜ. ಹಿಂದೂ ಧರ್ಮ ಗ್ರಂಥಗಳಲ್ಲಿ 27 ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರವು ಒಂದು. ಹಿಂದೂ ಪಂಚಾಂಗದಲ್ಲಿ ಮತ್ತು ಹಿಂದೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರವನ್ನು ಎಲ್ಲ ನಕ್ಷತ್ರಗಳ ರಾಜ ಎಂದೇ ಉಲ್ಲೇಖಿಸಿದ್ದಾರೆ. ಈ ನಕ್ಷತ್ರ ನಿಮ್ಮ ಎಲ್ಲ ಸುಖ, ಸಂತೋಷ, ನೆಮ್ಮದಿ, ಸಮೃದ್ಧಿಯನ್ನು, ಅಷ್ಟ ಐಶ್ವರ್ಯವನ್ನು ನೀಡುವ ನಕ್ಷತ್ರವಾಗಿದೆ. ಈ ನಕ್ಷತ್ರ ಎಷ್ಟು ಶುಭ ಫಲವನ್ನು ಕೊಡುತ್ತದೆಯೋ ಅಷ್ಟೇ ಕೆಟ್ಟ ಫಲವನ್ನೂ ಕೊಡುತ್ತದೆ. ಈ ನಕ್ಷತ್ರವನ್ನು ಆದಷ್ಟು ದೇವರ ಸ್ಮರಣೆಯಲ್ಲಿ, ತೀರ್ಥಕ್ಷೇತ್ರಗಳ ಭೇಟಿಯಲ್ಲಿ ಕಳೆಯಬೇಕು. ಈ ನಕ್ಷತ್ರದ ದಿನದಂದು ಚಂದ್ರನ ಸಂಚಾರ ತುಂಬ ವೇಗವಾಗಿ ಇರುತ್ತದೆ. ಹಾಗಾಗಿ ಹೆಚ್ಚಾಗಿ ಈ ನಕ್ಷತ್ರದ ದಿನದಂದೇ ಕೆಲವರಿಗೆ ವಾಮಾಚಾರವನ್ನು ಪ್ರಯೋಗ ಮಾಡಿರುತ್ತಾರೆ. ಈ ದಿನ ವಾಮಾಚಾರ ಯಾರ ಮೇಲೆ ಪ್ರಯೋಗ ಆಗಿರುತ್ತೋ ಅಂಥವರೇ ಈ ದಿನದಂದೇ ನಾನು ಹೇಳುವ ಈ ಒಂದು ಸಣ್ಣ ಕೆಲಸವನ್ನು ಎಲ್ಲ ರಾಶಿಗಳು ಮಾಡಿದರೆ ಸಾಕು, ಅವರವರ ಎಲ್ಲ ಗುಪ್ತ ಶತ್ರುಗಳು ನಾಶವಾಗುತ್ತಾರೆ. ಹೀಗೆ ಮಾಡಿದರೆ ಯಾವುದೇ ದೃಷ್ಟಿದೋಷ, ವಾಮಾಚಾರ, ಇನ್ಯಾವುದೋ ತಂತ್ರ ಪ್ರಯೋಗ ನಿಮ್ಮ ಮೇಲೆ ಆಗಿದ್ದರೂ ಇದೆಲ್ಲವೂ ದೂರವಾಗುತ್ತದೆ. ನಾನು ಹೇಳುವ ಈ ಸಂಪೂರ್ಣ ಮಾಹಿತಿಯನ್ನು ನೀವು ಪುಷ್ಯ ನಕ್ಷತ್ರದಂದು ಮಾಡಿದರೆ ನಿಮ್ಮ ಎಲ್ಲ ದೋಷಗಳು ಪರಿಹಾರವಾಗುತ್ತದೆ. ಪ್ರತಿ ತಿಂಗಳು ಪುಷ್ಯ ನಕ್ಷತ್ರ ಬರುತ್ತದೆ. ನಿಮಗೆ ಯಾವ ತಿಂಗಳಿನ ನಕ್ಷತ್ರ ಅನುಕೂಲವೋ ಆ ದಿನ ಪುಷ್ಯ ನಕ್ಷತ್ರದಂದು ಈ ಪ್ರಯೋಗವನ್ನು ಮಾಡಬೇಕು. ಸೋಮವಾರ, ಗುರುವಾರ, ರವಿವಾರದಂದು ಬರುವ ಪುಷ್ಯ ಅತ್ಯಂತ ಶ್ರೇಷ್ಠವಾದ ನಕ್ಷತ್ರವಾಗಿದೆ. ಈ ದಿನ ಸರ್ವಸಿದ್ಧಿಗಳನ್ನು ಪಡೆದುಕೊಳ್ಳುವ ವಿಶೇಷ ದಿನವಾಗಿದೆ. ಇನ್ನು ಯಾವ ರಾಶಿಯವರು ಯಾವ ಕ್ರಮಗಳನ್ನು ಮಾಡಬೇಕೆಂಬುದನ್ನು ತಿಳಿಸಿಕೊಡುತ್ತೇನೆ. ರಾಶಿಗಳಲ್ಲಿ ಮೊದಲನೆಯ ರಾಶಿ ಮೇಷರಾಶಿ. ಈ ರಾಶಿಯ ಅಧಿಪತಿ ಮಂಗಳ, ಅಂದರೆ ಕುಜಗ್ರಹ. ಇವರಿಗೆ ಸಿಟ್ಟು ಜಾಸ್ತಿ, ಮುಂಗೋಪ, ಜಗಳಕ್ಕೆ ಹೆಸರುವಾಸಿ ಮತ್ತು ಧೈರ್ಯಶಾಲಿಗಳೂ ಕೂಡ. ಹಾಗಾಗಿ ಈ ರಾಶಿಯವರು ಒಂದು ಕೆಂಪು ಬಟ್ಟೆಯ ಮೇಲೆ 2 kg ತೊಗರೆಬೇಳೆಯ ಜೊತೆಗೆ 11 ಬಾಳೆಹಣ್ಣನ್ನು ಇಟ್ಟು ಆಂಜನೇಯನ ದೇವಸ್ಥಾನಕ್ಕೆ ಅರ್ಪಿಸಬೇಕು. ಹಾಗೆ ಪ್ರತಿದಿನ ಓಂ ನಮೋ ಜಯವೀರ ಹನುಮಂತ ಸಕಲ ಮನೋ ಕಾಮನಾಯ ಸಿದ್ಧಿಂ ಕುರು ಸ್ವಾಹ ಈ ಮಂತ್ರವನ್ನು 5 ಬಾರಿ ಹೇಳಬೇಕು. ಆಗ ನೀವು ಇನ್ನಷ್ಟು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ. ಎರಡನೆಯ ರಾಶಿ ವೃಷಭ ರಾಶಿ. ಈ ರಾಶಿಯ ಅಧಿಪತಿ ಶುಕ್ರಗ್ರಹ. ಇವರದ್ದು ತುಂಬ ಆಕರ್ಷಕ ಗುಣ. ಸ್ತ್ರೀಯರ ವಿಚಾರದಲ್ಲಿ ಬಹಳ ಬೇಗ ವಶವಾಗುವ ಬುದ್ಧಿ, ಸ್ವಲ್ಪ ಸ್ವಾರ್ಥ, ಶಾಶ್ವತವಾದ ಲಾಭ ಬೇಕು ಅನ್ನುವ ಸ್ವಭಾವದವರು. ಹಾಗಾಗಿ ಈ ರಾಶಿಯವರು ಒಂದು ಬಿಳಿ ಬಣ್ಣದ ಬಟ್ಟೆಯ ಮೇಲೆ ನಿಮ್ಮ ಎಡಗೈಯಿಂದ 9 ಹಿಡಿಯಷ್ಟು ಅವರೆಕಾಳುಗಳನ್ನು ದುರ್ಗಾದೇವಿಗೆ ಅರ್ಪಿಸಬೇಕು. ಹಾಗೆ ಪ್ರತಿದಿನ ಓಂ ದುಂ ದುರ್ಗಾಯೇ ನಮಃ ಅನ್ನುವ ಮಂತ್ರವನ್ನು 11 ಬಾರಿ ಹೇಳಬೇಕು. ಮೂರನೆಯ ರಾಶಿ ಮಿಥುನ ರಾಶಿ. ಈ ರಾಶಿಯ ಅಧಿಪತಿ ಬುಧಗ್ರಹ. ಇವರು ಚುರುಕು ಸ್ವಭಾವದ ವ್ಯಕ್ತಿಗಳು, ಬಲಶಾಲಿಗಳು, ಬಹಳ ಕೋಪಿಷ್ಠರು, ಚಂಚಲ ಸ್ವಭಾವದವರು, ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿದವರು. ಹಾಗಾಗಿ ಇವರು ಹಸಿರು ಬಣ್ಣದ ಬಟ್ಟೆಯ ಮೇಲೆ 3 kg ಹೆಸರು ಕಾಳುಗಳನ್ನು ಗಣಪತಿಯ ದೇವಸ್ಥಾನಕ್ಕೆ ಅರ್ಪಿಸಬೇಕು. ಹಾಗೆ ಪ್ರತಿದಿನ 21 ಬಾರಿ ಓಂ ಗಂ ಗಣಪತಿಯೇ ನಮಃ ಅನ್ನುವ ಮಂತ್ರವನ್ನು ಹೇಳಬೇಕು.
ಆಗ ನೀವು ಗಣಪತಿಯ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಿ. 4ನೆಯ ರಾಶಿ ಕರ್ಕಾಟಕ ರಾಶಿ. ಈ ರಾಶಿಯ ಅಧಿಪತಿ ಚಂದ್ರಗ್ರಹ. ಇವರಿಗೆ ಕೆಲಸದಲ್ಲಿ ಶ್ರದ್ಧೆ ಜಾಸ್ತಿ. ಪ್ರಕೃತಿಯನ್ನು ಇಷ್ಟಪಡುವವರು. ಸ್ವಲ್ಪ ಹಾಸ್ಯ ಸ್ವಭಾವದ ವ್ಯಕ್ತಿಗಳು. ಕತೆ, ಕಾದಂಬರಿ, ಬರವಣಿಗೆಯಲ್ಲಿ ಆಸಕ್ತಿ ಹೆಚ್ಚು. ಹಾಗಾಗಿ ಇವರು ಬಿಳಿ ಬಣ್ಣದ ಬಟ್ಟೆಯ ಮೇಲೆ 5 kg ಅಕ್ಕಿಯನ್ನು ಇಟ್ಟು ಶಿವನ ದೇವಸ್ಥಾನಕ್ಕೆ ಅರ್ಪಿಸಬೇಕು. ಹಾಗೆ ಪ್ರತಿದಿನ 5 ಬಾರಿ ಓಂ ನಮಃ ಶಿವಾಯ ಅನ್ನುವ ಪಂಚಾಕ್ಷರ ಮಂತ್ರವನ್ನು ಹೇಳಬೇಕು. ಹೀಗೆ ಮಾಡಿದರೆ ನಿಮಗೆ ಇನ್ನಷ್ಟು ಹೆಚ್ಚಿನ ಲಾಭ ಉಂಟಾಗುತ್ತದೆ. 5ನೆಯ ರಾಶಿ ಸಿಂಹರಾಶಿ. ಈ ರಾಶಿಯ ಅಧಿಪತಿ ಸೂರ್ಯಗ್ರಹ. ಇವರದ್ದು ಹಠ ಸ್ವಭಾವ. ನನ್ನ ಮಾತನ್ನೇ ಎಲ್ಲರೂ ಕೇಳಬೇಕು ಅನ್ನುವ ಸ್ವಭಾವ. ನಾನು ನಂದು ಅನ್ನೋದು ಜಾಸ್ತಿ. ಸಿಟ್ಟು ಜಾಸ್ತಿ. ಸಿಂಹರಾಶಿಯವರು ಆದಷ್ಟು ಶಾಂತವಾಗಿರಲು ಪ್ರಯತ್ನ ಮಾಡಿ. ಈ ರಾಶಿಯವರು ಕೇಸರಿ ಬಣ್ಣದ ಬಟ್ಟೆಯ ಮೇಲೆ 1 kg ಅಕ್ಕಿ, 1 kg ಗೋಧಿ ಮತ್ತು 1 kg ಕಡಲೆಕಾಳುಗಳನ್ನು ರಾಮನ ದೇವಸ್ಥಾನಕ್ಕೆ ಅರ್ಪಿಸಬೇಕು. ಹಾಗೆ ಮನೆಯಿಂದ ಹೊರಗಡೆ ಹೋಗುವುದಕ್ಕಿಂತ ಮುಂಚೆ 1 ಬಾರಿಯಾದರೂ ರಾಮ ರಾಮ ರಾಮೇತಿ ರಾಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಹೀಗೆ ಹೇಳಿ ಹೊರಗಡೆ ಹೋದರೆ ನೀವು ಎಲ್ಲ ಕೆಲಸದಲ್ಲೂ ಜಯವನ್ನು ಗಳಿಸುತ್ತೀರಾ. 6ನೆಯ ರಾಶಿ ಕನ್ಯಾ ರಾಶಿ. ಈ ರಾಶಿಯ ಅಧಿಪತಿ ಬುಧಗ್ರಹ. ಇವರು ಉದ್ಯೋಗ ವ್ಯಾಪಾರದಲ್ಲಿ ಒಲವು ಜಾಸ್ತಿ. ವೇದಾಂತಿಗಳು, ವಿಚಾರವಂತರು, ಲೆಕ್ಕಾಚಾರದಲ್ಲಿ ನಿಪುಣರು, ಆಧ್ಯಾತ್ಮಿಕ ಆಸಕ್ತರು, ಕೆಲವೊಂದು ಸಲ ನಿಷ್ಠುರ ಸ್ವಭಾವದವರೂ ಕೂಡ. ಹಾಗಾಗಿ ಕನ್ಯಾ ರಾಶಿಯವರು ಸಹ ಹಸಿರು ಬಣ್ಣದ ಬಟ್ಟೆಯ ಮೇಲೆ 3 kg ಹೆಸರು ಕಾಳುಗಳನ್ನು ಗಣಪತಿಯ ದೇವಸ್ಥಾನಕ್ಕೆ ಅರ್ಪಿಸಬೇಕು. ಹಾಗೆ ಪ್ರತಿದಿನ 21 ಬಾರಿ ಓಂ ಗಂ ಗಣಪತಿಯೇ ನಮಃ ಅನ್ನುವ ಮಂತ್ರವನ್ನು ಹೇಳಬೇಕು. ಆಗ ನೀವು ಸ್ವಲ್ಪ ಜಾಗರೂಕವಾಗಿ ಇರಲು ಸಹಾಯ ಮಾಡುತ್ತದೆ. 7ನೆಯ ರಾಶಿ ತುಲಾರಾಶಿ. ಈ ರಾಶಿಯ ಅಧಿಪತಿ ಶುಕ್ರಗ್ರಹ. ಇವರು ವಿದ್ಯಾವಂತರು, ಗುಣವಂತರು, ಪ್ರೀತಿ ವಾತ್ಸಲ್ಯಕ್ಕೆ ಮುಂದು. ಸಿಟ್ಟು ಬಂದರೆ ಸ್ವಲ್ಪ ಸಮಾಧಾನ ಪಡಿಸೋದು ಕಷ್ಟ. ಒಳ್ಳೆಯ ಸ್ನೇಹಜೀವಿಗಳು, ವಿಚಾರವಂತರೂ ಕೂಡ. ಸ್ವಲ್ಪ ಮಾತಿನಲ್ಲೇ ಆತುರ ಜಾಸ್ತಿ. ಹಾಗಾಗಿ ಇವರು ಹಳದಿ ಬಣ್ಣದ ಬಟ್ಟೆಯ ಮೇಲೆ 6 kg ಅವರೆಕಾಳುಗಳನ್ನು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅರ್ಪಿಸಬೇಕು. ಹಾಗೆ ಪ್ರತಿದಿನ 11 ಸಾರಿ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಓಂ ಅಂತ ಹೇಳಿದರೆ ನಿಮಗೆ ಇನ್ನಷ್ಟು ಲಾಭದಾಯಕವಾಗಿರುತ್ತದೆ. 8ನೆಯ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯ ಅಧಿಪತಿ ಮಂಗಳ ಗ್ರಹ. ಇವರು ಧೈರ್ಯಶಾಲಿಗಳು, ಧರ್ಮಿಷ್ಠರು, ತಮ್ಮ ತನಕ್ಕಾಗಿ ಎಂತಹ ಕೆಲಸವನ್ನು ಮಾಡುವುದಕ್ಕೆ ಹಿಂದೆ ಸರಿಯದ ವ್ಯಕ್ತಿಗಳು, ಅಹಂಕಾರಿಗಳು, ಸಿಟ್ಟು ಜಾಸ್ತಿ. ಹಾಗಾಗಿ ಇವರು ಒಂದು ಕೆಂಪು ಬಟ್ಟೆಯ ಮೇಲೆ 5 kg ತೊಗರಿಬೇಳೆ, 5 ತೆಂಗಿನಕಾಯನ್ನು, 11 ಬಾಳೆಹಣ್ಣನ್ನು ಆಂಜನೇಯನ ದೇವಸ್ಥಾನಕ್ಕೆ ಅರ್ಪಿಸಬೇಕು. ಹಾಗೆ ಪ್ರತಿದಿನ 5 ಬಾರಿ ಓಂ ನಮೋ ಜಯವೀರ ಹನುಮಂತ ಸಕಲ ಮನೋಕಾಮನಾಯ ಸಿದ್ಧಿಂ ಕುರುಕುರು ಸ್ವಾಹ ಅಂತ ಹೇಳಿ ಮನೆಯಿಂದ ಹೊರಗಡೆ ಹೋದರೆ ಸಾಕು. ಸಾಕಷ್ಟು ತೊಂದರೆಯಿಂದ ನೀವು ಪಾರಾಗುತ್ತೀರಾ. 9ನೆಯ ರಾಶಿ ಧನುರ್ರಾಶಿ. ಈ ರಾಶಿಯ ಅಧಿಪತಿ ಗುರುಗ್ರಹ. ಇವರದ್ದು ಲಕ್ಷಣ ಶರೀರ, ಸುಂದರ ರೂಪ, ಚುರುಕು ಬುದ್ಧಿ, ಶಾಂತಿ, ದಯೆ, ಕರುಣೆಯ ಸ್ವಭಾವ, ದೈವ ಭಕ್ತಿಯಲ್ಲಿ ಕಟ್ಟುನಿಟ್ಟಿನ ಆಚರಣೆ ಮಾಡುವವರು. ಸಿಟ್ಟು ಬಂದರೆ ಎಲ್ಲ ಸಂಬಂಧಗಳನ್ನು ಮರೆಯುತ್ತಾರೆ.
ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸ್ವಭಾವದವರು. ನೇರ ನಡೆ, ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ. ಹಾಗಾಗಿ ಇವರು ಒಂದು ಹಳದಿ ಬಟ್ಟೆಯ ಮೇಲೆ 5 ಕೆಜಿ ಕಡಲೆಕಾಳುಗಳನ್ನು ವಿಷ್ಣುವಿನ ದೇವಸ್ಥಾನಕ್ಕೆ ಅರ್ಪಿಸಬೇಕು. ಹಾಗೆ ಪ್ರತಿದಿನ 5 ಬಾರಿ ಓಂ ನಾರಾಯಣೇ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಹೇಳಿ ಯಾವುದಾದರೂ ಕೆಲಸ ಪ್ರಾರಂಭ ಮಾಡಿದರೆ ಸಾಕು. ಆ ಕೆಲಸದಲ್ಲಿ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ. 10ನೆಯ ರಾಶಿ ಮಕರ ರಾಶಿ. ಈ ರಾಶಿಯ ಅಧಿಪತಿ ಶನಿ ಗ್ರಹ. ಇವರು ಎಲ್ಲ ಕೆಲಸದಲ್ಲೂ ನಿಧಾನ ಸ್ವಭಾವ. ಒಂದೇ ಕೆಲಸವನ್ನು 100 ಬಾರಿ ವಿಚಾರ ಮಾಡುವವರು. ಇವರಿಗೆ ಕಷ್ಟಗಳು ಬಹಳ, ಸ್ವಾಭಿಮಾನ ಜಾಸ್ತಿ, ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆ ಜಾಸ್ತಿ. ಹಾಗಾಗಿ ಇವರು ಒಂದು ಕಪ್ಪು ಬಟ್ಟೆಯಲ್ಲಿ 2 ಕೆಜಿ ಎಳ್ಳು ಮತ್ತು 1 ಕೆಜಿ ಎಳ್ಳೆ ಎಣ್ಣೆ ಶನಿದೇವ ಸ್ಥಾನಕ್ಕೆ ಅರ್ಪಿಸಬೇಕು. ಹಾಗೆ ಪ್ರತಿದಿನ 5 ಬಾರಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಅನ್ನುವ ಮಂತ್ರವನ್ನು ಹೇಳಿ ನೀವು ಮನೆಯಿಂದ ಹೊರಗೆ ಹೋದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. 11ನೆಯ ರಾಶಿ ಕುಂಭರಾಶಿ. ಈ ರಾಶಿಯ ಅಧಿಪತಿ ಶನಿ ಗ್ರಹ. ಇವರು ತಮ್ಮ ಸ್ವಂತ ಮಾರ್ಗದಲ್ಲಿ ಜೀವನವನ್ನು ನಡೆಸುವ ಸ್ವಭಾವದವರು. ತಮ್ಮ ಕುಟುಂಬದವರಿಂದ ವಂಚಿತರಾದವರು. ಬೇರೆ ಊರಿಗೆ ಹೋಗಿ ಕೆಲಸ ಮಾಡಬೇಕೆಂಬುವ ಯೋಚನೆ ಜಾಸ್ತಿ. ತುಂಬ ಪ್ರಾಮಾಣಿಕ ವ್ಯಕ್ತಿಗಳು. ಹಾಗಾಗಿ ಇವರು ಒಂದು ನೀಲಿ ಬಟ್ಟೆಯಲ್ಲಿ 3 ಕೆಜಿ ಎಳ್ಳೆ ಎಣ್ಣೆ 1 ಕೆಜಿ ಎಳ್ಳು ಶನಿದೇವರ ದೇವಸ್ಥಾನಕ್ಕೆ ಅರ್ಪಿಸಬೇಕು. ಹಾಗೆಯೇ ಪ್ರತಿದಿನ 21 ಬಾರಿ ಶಂ ಶನೇಶ್ವರಾಯ ನಮಃ ಅನ್ನುವ ಮಂತ್ರವನ್ನು ಹೇಳಬೇಕು. ನಿಮಗೆ ಇನ್ನಷ್ಟು ಲಾಭವನ್ನು ಮುಂಬರುವ ದಿನಗಳಲ್ಲಿ ಕಾಣುತ್ತೀರಾ. ಕೊನೆಯ ರಾಶಿ ಮೀನರಾಶಿ. ಈ ರಾಶಿಯ ಅಧಿಪತಿ ಗುರುಗ್ರಹ. ಇವರು ತಂದೆ ತಾಯಿ ಮತ್ತು ದೇವರಲ್ಲಿ ಭಕ್ತಿಯುಳ್ಳವರು. ನೀರಿನ ಬಗ್ಗೆ ಆಕರ್ಷಣೆಯುಳ್ಳವರು. ಯಾವುದೇ ಗಲಾಟೆ ತಂಟೆ ತಕರಾರಕ್ಕೆ ಹೋಗದ ವ್ಯಕ್ತಿಗಳು. ದೇವರ ಕೆಲಸದಲ್ಲಿ ತೊಡಗುವವರು. ಹಾಗಾಗಿ ಇವರು ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ 5 ಕೆಜಿ ಕಡಲೆಕಾಳುಗಳನ್ನು ಸತ್ಯನಾರಾಯಣ ದೇವಸ್ಥಾನಕ್ಕೆ ಅರ್ಪಿಸಬೇಕು. ಹಾಗೆ ಪ್ರತಿದಿನ 11 ಬಾರಿ ಓಂ ಸತ್ಯನಾರಾಯಣಾಯ ನಮಃ ಅನ್ನುವ ಮಂತ್ರವನ್ನು ಬೆಳಗ್ಗೆ ಎದ್ದ ತಕ್ಷಣ ಅನ್ನಬೇಕು. ಇದಿಷ್ಟು ಮಾಡಿದರೆ ಸಂಪೂರ್ಣ ದಿನ ನಿಮಗೆ ಲಾಭದಾಯಕವಾಗಿರುತ್ತದೆ. ಇದಿಷ್ಟು 12 ರಾಶಿಗಳು ತಮ್ಮ ತಮ್ಮ ದೋಷಗಳನ್ನು ಅಥವಾ ತಮ್ಮ ಮೇಲೆ ಆದ ಸೂಕ್ಷ್ಮ ಪ್ರಯೋಗದಿಂದ ಹೊರಬರುವ ಒಂದು ಸಣ್ಣ ದೈವ ಪದ್ಧತಿ. ಇದರಲ್ಲಿ ಯಾವುದೇ ತಂತ್ರಸಾರವಿಲ್ಲ. ಯಾವ ಗುಪ್ತ ಶತ್ರುಗಳು ನಿಮ್ಮ ಮೇಲೆ ನಿಮಗೇ ಗೊತ್ತಿಲ್ಲದ ಹಾಗೆ ಪ್ರಯೋಗ ಮಾಡಿರುತ್ತಾರೋ ಅಂಥವರಿಗೆ ದೇವರೇ ಒಂದು ತಕ್ಕ ಪಾಠವನ್ನು ಕಲಿಸುವ ಕ್ರಿಯೆ ಇದು. ಇದರ ಪ್ರಯೋಗವನ್ನು ಯಾರೆಲ್ಲ ಪಡೆಯುತ್ತೀರಿ ಅಂಥವರ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಅಷ್ಟ ಐಶ್ವರ್ಯ ಸಿದ್ಧಿಯಾಗಿರುತ್ತದೆ. ಸಾಧ್ಯವಾದರೆ ಈ ಕ್ರಿಯೆಯನ್ನು ಯಾರು ಪ್ರತಿ ತಿಂಗಳು ಮಾಡುತ್ತಾರೋ ಅಂಥವರು ಸರ್ವ ದೋಷಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ. ಇದಿಷ್ಟು ಪುಷ್ಯ ನಕ್ಷತ್ರದ ಸಂಪೂರ್ಣ ಮಾಹಿತಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಹಾಗೆ ಇನ್ನಷ್ಟು ವಿಭಿನ್ನ ತಂತ್ರದಿಂದ ಹೇಗೆ ಸಮೃದ್ಧಿಯ ದಾರಿಯ ಕಡೆ ಹೋಗುವುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು.